ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಗಂಗಾ ನಟರಾಜ್. ಇವತ್ತು ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ದೆ. ಒಂದು ಸ್ವಲ್ಪ ಇಡ್ಲಿ ಮಿಕ್ಬಿಟ್ಟಿತ್ತು. ಅದರಲ್ಲಿ ಒಂದು ಮಂಚೂರಿ ಮಾಡೋಣ ಅಂತ ಹೊರಟಿದ್ದೀನಿ. ಮಂಚೂರಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಬನ್ನಿ. 6 ಇಡ್ಲಿ ಉಳಿದಿತ್ತು, ಅದನ್ನು ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಕ್ಯೂಬ್ಸ್ ಥರ ನಾನು ತೋರಿಸ್ತೀನಿ ಇವಾಗ ನಿಮಗೆ. 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು, ಟೊಮೆಟೊ ಕೆಚಪ್, ಸೋಯಾ ಸಾಸ್ ಮತ್ತು ಕೆಂಪು ಚಟ್ನಿ. ಇದಿಷ್ಟು ಸಾಮಗ್ರಿಗಳು ಮಂಚೂರಿ ಮಾಡೋಕ್ಕೆ ಬೇಕಾಗಿದೆ. ಇಡ್ಲಿಗಳನ್ನ ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು. 6 ಇಡ್ಲಿನೂ ನಾನು ಕಟ್ ಮಾಡ್ಕೊಳ್ತೀನಿ. ಹೀಗೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ. ಇಡ್ಲಿ ಉಳಿದಿದ್ರೆ ಖಾಲಿ ಆಗಲ್ಲ. ಹೀಗೇನಾದರೂ ಮಾಡಿಕೊಟ್ರೆ ತಿಂತಾರೆ, ಇಲ್ಲಾಂದರೆ ಅದು ಹಾಗೆ ಉಳ್ಕೊಂಬಿಡುತ್ತೆ. ಅದರಿಂದ ಇದು ಮಾಡ್ಕೊಳ್ಳೋದು ಮಾಡಿದ್ರೆ ಒಂದು ಸಲ ಟ್ರೈ ಮಾಡಿ. ಇಡ್ಲಿ ಮಿಕ್ಕಾಗ ಹಿಂಗೆ ಕ್ಯೂಬ್ಸ್ ಥರ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇವಾಗ ಮೈದಾ ಫುಲ್ ಹಾಕೋತೀನಿ. ಕಾರ್ನ್ಫ್ಲೋರ್ ಮಾತ್ರ ಒಂದು ಸ್ವಲ್ಪ ಉಳಿಸ್ಕೊಂಡು, ಅದು ಮತ್ತೆ ಬೇಕು ನಮಗೆ ಏನಕ್ಕಂತ ಹೇಳ್ತೀನಿ ನಾನು. ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಕೆಂಪು ಚಟ್ನಿ ಹಾಕ್ಕೊಳ್ಳೋದು ಸ್ವಲ್ಪ, ಆಮೇಲೆ ಟೊಮೆಟೊ ಕೆಚಪ್ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ, ಅದು ಮಂಚೂರಿಗೆ ಬೇಕಾಗತ್ತೆ ಈ ಬ್ಯಾಟರ್ಗೆಲ್ಲ. ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಟಿಕೆ ಎಷ್ಟೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಡ್ಲಿಲೇನು ಉಪ್ಪು ಖಾರ ಇರಲ್ವಲ್ಲ, ಇದೆಲ್ಲ ಹಾಕೊಂಡು ಕರೆದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಅದನ್ನು ಮಾಮೂಲಿ ನೀವು ಬಜ್ಜಿ ಕರಿತೀರಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಈಗೆಲ್ಲ ಕಲಸಿಟ್ಕೊಂಡಿದ್ದೀನಿ. ಒಂದು ಎಣ್ಣೆ ಕಾಯಕ್ಕೆ ಅವಾಗಲೇ ಇಟ್ಬಿಟ್ಟಿದ್ದೆ. ಒಂದೊಂದೇ ಪೀಸ್ಗಳನ್ನ ಹಿಂಗೆ ಎಣ್ಣೆಲಿ ಕರ್ಕೊಳ್ತಾ ಹೋಗಬೇಕು. ಇಲ್ಲ ಒಟ್ಟೊಟ್ಟಿಗೆ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್, ಅದೊಂದು ಕರ್ಕೊಂಡಾಗಿದೆ. ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಅದೇ ಬಾಣಲಿಯಲ್ಲೇ ಇಟ್ಕೊಂಡೆ, ಬೇರೆ ಬಾಣಲಿ ತೊಗೊಳ್ಳಿಲ್ಲ. ಮತ್ತು ಅದೇ ಬಾಣಲಿಗೆ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಆ ಬಾಣಲಿಯಲ್ಲಿರೋದೆಲ್ಲ ಅದ್ರದ್ದು ಇಡ್ಲಿ ಕರೆದಿದ್ದೇನೆ. ಅದು ಇಡ್ಲಿ ರವೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಜೋರು ಉರಿಯಲ್ಲೇ ಇರಲಿ, ಉರಿ ಕಮ್ಮಿ ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು. ಉಳಿದಿರೋ ಇಡ್ಲಿ ಹಿಂಗೆ ಮಾಡಿದ್ರೆ ಒಂಥರ ಪನ್ನೀರ್ ಥರ ಅನಿಸುತ್ತೆ. ಅದು ನೋಡೋಕ್ಕೂ ಹಾಗೆ ಕಾಣುತ್ತೆ, ಪನ್ನೀರ್ ಮಂಚೂರಿ ಥರ. ತಿನ್ನುವಾಗಲೂ ಒಂಚೂರು ಹಾಗೆ ಅನಿಸುತ್ತೆ. ಸ್ವಲ್ಪ ಟೊಮೆಟೊ ಕೆಚಪ್ಪು ಮತ್ತು ಕೆಂಪು ಚಟ್ನಿ, ಸೋಯಾ ಸಾಸು. ಈಗ ನಾನು ಕಾರ್ನ್ಫ್ಲೋರ್ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗಿದ್ರೆ ಆಯಿತು. ಅದು ಈ ಕನ್ಸಿಸ್ಟೆನ್ಸಿಲಿ ಅದನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ಅದು ಸ್ವಲ್ಪ ಬೈಂಡಿಂಗ್ ಥರ ಬರುತ್ತೆ, ಅದಕ್ಕೆ ಅದನ್ನು ಹಾಕ್ಕೊಳ್ಳೋದು. ಬೈಂಡಿಂಗ್ ಬರುತ್ತೆ, ಒಂಚೂರು ಶೈನಿಂಗ್ ಅನಿಸುತ್ತೆ ಅದು ಹಾಕ್ಕೊಳೋದ್ರಿಂದ. ನೋಡಿ ಇವಾಗ ಹಂಗೆ ಅನಿಸ್ತಿದೆ, ಅದು ಸ್ವಲ್ಪ ಶೈನಿಂಗ್ ಬರುತ್ತೆ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂಚೂರು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಮಂಚೂರಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಇಡ್ಲಿ ಮಂಚೂರಿ ರೆಡಿ ಆಗೋಯ್ತು. ಇಷ್ಟೇ ಫ್ರೆಂಡ್ಸ್, ಇಡ್ಲಿ ಮಂಚೂರಿ ಮಾಡೋದು. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಯಾವಾಗಲೂ ಬೇಬಿಕಾರ್ನೋ ಗೋಬಿನೋ ಮಾಡ್ಕೊಂಡಿರ್ತೀವಿ. ಉಳಿದಿರೋ ಇಡ್ಲಿನ ಖಾಲಿ ಮಾಡ್ಕೋಬೇಕಂದ್ರೆ ಹಿಂಗೆ ಮಾಡಿಕೊಂಡು, ನಿಮ್ಮನೇಲೂ ಇಡ್ಲಿ ಉಳಿಯುತ್ತೆ. ಯಾವಾಗಾದ್ರು ಮಾಡಿದಾಗ ಇಡ್ಲಿ ಉಳಿದ್ರೆ ಹಿಂಗೆ ಮಾಡಿ ಇದನ್ನು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.